ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಸಂಡೇ ಸ್ಪೆಷಲ್ ಮಟನ್ ಬೋಟಿ ಗೊಜ್ಜು ಮತ್ತು ಮಟನ್ ಸಾರನ್ನ ಮನೆಯಲ್ಲಿ ಯಾವ ರೀತಿ ಮಾಡ್ತೀವಿ ಅಂದರೆ, ಮೊದಲಿಗೆ ಮಟನ್ ಸಾರು ಮಾಡೋದಕ್ಕೆ ಚಿಕ್ಕದಾಗಿ ಒಂದು ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಮೊದಲು ಕುಕ್ಕರ್ ಇಟ್ಕೊಂಡು ಅದಕ್ಕೆ 1 ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಕಿ ಈರುಳ್ಳಿನ ಒಂದು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಫ್ರೈ ಮಾಡ್ಕೊಳ್ಳೋಷ್ಟರಲ್ಲಿ ನಾನಿಲ್ಲಿ ಮಟನನ್ನು ತೊಳೆದಿಟ್ಕೊಂಡಿದ್ದೀನಿ. ಮಟನನ್ನು ತೊಳೆದಿಟ್ಕೊಂಡು ಮಿಕ್ಸಿ ಜಾರ್ಗೆ ಚಕ್ಕೆ ಲವಂಗ ಹಾಕ್ಕೊಂಡು ಬೆಳ್ಳುಳ್ಳಿನೆಲ್ಲ ಸುಲಿದಿಟ್ಕೊಂಡಿದ್ದೀನಿ ಮಸಾಲೆಗೆ ಅಂತ. ಈಗ ಈರುಳ್ಳಿ ಫ್ರೈ ಆದಮೇಲೆ ನಾವು ತೊಳೆದಿಟ್ಕೊಂಡಿರೋ ಮಟನ್ ಹಾಕಿ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಈರುಳ್ಳಿ ಜೊತೆ ಮಿಕ್ಸ್ ಮಾಡಿ ಹುರ್ಕೋತಾ ಇದ್ದೀನಿ. ಮಟನ್ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಸಾಂಬಾರ್ಗೆ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ನಾನು ಈಗಲೇ ಸೇರಿಸ್ಕೊತಾ ಇದ್ದೀನಿ. ಉಪ್ಪನ್ನ ಹಾಕಿ ಮಟನನ್ನು ಮಿಕ್ಸ್ ಮಾಡಿಕೊಂಡು ನಾವು ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಒಂದು 1/4 ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ಮಟನ್ ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ಮಸಾಲೆಯನ್ನು ಸಹ ಜಾಸ್ತಿ ರುಬ್ಕೋತಾ ಇದ್ದೀವಿ. ಚಕ್ಕೆ ಲವಂಗ ಅದ್ರ ಜೊತೆಗೆ 1 ಸ್ಪೂನಷ್ಟು ಮೆಣಸು ಹಾಕ್ಕೊಂಡಿದ್ದೀನಿ. ಚಿಕ್ಕದಾಗಿ 1 ಸ್ಪೂನ್ ಮೆಣಸು ಹಾಕ್ಕೋಬೇಕು. ಕ್ವಾಂಟಿಟಿ ನಾವು ಮಟನ್ ಕ್ವಾಂಟಿಟಿ ಜಾಸ್ತಿ ಮಾಡಿದಷ್ಟು ಚಕ್ಕೆ ಲವಂಗ ಆಗಲಿ ಅಥವಾ ಈರುಳ್ಳಿ ಬೆಳ್ಳುಳ್ಳಿ ಆಗಲಿ ಅಡ್ಜಸ್ಟ್ ಮಾಡ್ಕೋಬೇಕು. ನೋಡಿಕೊಂಡು ನಾವು ಜಾಸ್ತಿ ಕಮ್ಮಿ ಮಾಡಿದಾಗ ಜಾಸ್ತಿ ಕಮ್ಮಿ ಮಾಡ್ಕೋಬೇಕು. ನಾನಿಲ್ಲಿ ಒಂದು 3 4 kg ಮಟನ್ ಸಾಂಬಾರು ಮಾಡ್ತಾ ಇರೋದ್ರಿಂದ ಒಂದು 3 ಹಿಡಿಯಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಮತ್ತು ಟೊಮ್ಯಾಟೊ ಒಂದೇ ಒಂದು ಟೊಮ್ಯಾಟೊ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ, ಖಾರಕ್ಕೆ ನೋಡಿಕೊಂಡು ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಣ್ಣು ಮೆಣಸಿನ್ಕಾಯಿ ಇದ್ದರೆ ಹಣ್ಣು ಮೆಣಸಿನ್ಕಾಯಿನೂ ಹಾಕ್ಕೋಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಶುಂಠಿ, ಒಂದು ಸ್ವಲ್ಪ ಪುದೀನ ಹಾಕಿ ಎಣ್ಣೆಯಲ್ಲಿ ಹುರ್ಕೊಂಡಿದ್ದಾದಮೇಲೆ ಚಕ್ಕೆ ಲವಂಗ ಮೆಣಸಿನ ಜೊತೆ ನಾವು ಹುರ್ಕೊಂಡಿರೋ ಸಾಮಗ್ರಿ ಹಾಕಿ ನುಣ್ಣಕ್ಕೆ ರುಬ್ಕೋಬೇಕು. ರುಬ್ಕೊಂಡಿದ್ದಾದಮೇಲೆ ಮಟನ್ನು ಒಂದು 2 ನಿಮಿಷ ಅಥವಾ 3 ನಿಮಿಷ ಚೆನ್ನಾಗಿ ಅದು ನೀರೆಲ್ಲ ಬಿಟ್ಟು ಕುದಿಯೋಕ್ಕೆ ಸ್ಟಾರ್ಟ್ ಆಗಿರುತ್ತೆ. ನಾವು ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕಿ ಮಿಕ್ಸ್ ಮಾಡಿಕೊಂಡು ಈರುಳ್ಳಿ ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿ ಎಲ್ಲ ರುಬ್ಕೋತೀವಲ್ಲ, ಅದ್ರ ಜೊತೆನೇ ನಾನಿಲ್ಲಿ ಒಂದು 3 4 ಸ್ಪೂನ್ ಅಷ್ಟು ಧನಿಯಾ ಪೌಡರ್ನ ಹಾಕಿ ನುಣ್ಣಕ್ಕೆ ರುಬ್ಕೊಂಡು ಮಸಾಲೆನ ಮಟನ್ಗೆ ಮಿಕ್ಸ್ ಮಾಡಿ, ಕೆಲವರು ಮಟನ್ ಸಾಂಬಾರ್ಗೆ ಮೆಣಸು ಹಾಕ್ತಾರೆ, ಕೆಲವರು ಹಾಕಲ್ಲ. ರುಬ್ಬಿಟ್ಕೊಂಡಿರೋ ಮಸಾಲೆನೆಲ್ಲ ಮಿಕ್ಸ್ ಮಾಡಿಕೊಂಡು ನಾವು ಮಟನ್ ಬೇಯೋವರೆಗೂ ಒಂದು 2 ರಿಂದ 3 ವಿಶಿಲ್ಲು, ಅಥವಾ ಮಟನ್ ಸ್ವಲ್ಪ ಬಲ್ತಿದ್ರೆ ಸ್ವಲ್ಪ ಜಾಸ್ತಿ ಬೇಯಿಸ್ಕೋಬೇಕಾಗುತ್ತೆ. ತುಂಬ ಎಳೆದಾದರೆ ನಾವು 1 ವಿಶಿಲ್ಗೆಲ್ಲ ಬೆಂದ್ಬಿಡುತ್ತೆ. ಮಟನ್ನು ಮಸಾಲೆ ಜೊತೆ ಎಲ್ಲ ಬೆಂದಾದಮೇಲೆ ನಾವು ಒಂದು 1/4 ಚಿಪ್ಪು ಅಥವಾ ಅರ್ಧ ಚಿಪ್ಪಷ್ಟು ಹಸಿ ಕೊಬ್ಬರಿನ ತೊಗೊಂಡು ಅದನ್ನ ನುಣ್ಣಕ್ಕೆ ರುಬ್ಕೊಂಡು ಲಾಸ್ಟಲ್ಲಿ ಮಟನ್ ಬೇಯಿಸ್ಕೊಂಡಿದ್ದಾದಮೇಲೆ ನಾನಿಲ್ಲಿ ರುಬ್ಬಿಟ್ಕೊಂಡಿರೋ ಕೊಬ್ಬರಿನ ಮಿಕ್ಸ್ ಮಾಡಿಬಿಟ್ಟು ನಾವು ಒಂದು 2 ಕುದಿಸ್ಕೊಂಡು ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಮಟನ್ ಸಾಂಬಾರನ್ನ ಒಂದು ಸ್ವಲ್ಪ ಹೊತ್ತು ಕಾಯಿಸ್ಕೊಂಡ್ರೆ ಮಟನ್ ಸಾಂಬಾರು ರೆಡಿ ಆಗುತ್ತೆ. ಮುದ್ದೆ ಅನ್ನೋದ್ರ ಜೊತೆಗೆ ಎಲ್ಲ ತುಂಬ ರುಚಿಯಾಗಿರುತ್ತೆ. ಒಬ್ಬೊಬ್ಬರು ಒಂದೊಂದು ಶೈಲಿನಲ್ಲಿ ಮಟನ್ ಸಾಂಬಾರು ಮಾಡ್ಬೋದು. ನಾವು ಈ ರೀತಿ ಮಟನ್ ಸಾಂಬಾರು ಮಾಡ್ತೀವಿ. ಮಟನ್ ಬೋಟಿ ಗೊಜ್ಜು, ಮಟನ್ ಬೋಟಿ ಒಬ್ಬೊಬ್ಬರು ಒಂದೊಂದು ಶೈಲಿನಲ್ಲಿ ಬೋಟಿ ಗೊಜ್ಜುನ ಮಾಡ್ತಾರೆ. ಬೋಟಿನ ನಾವು ಅಂಗಡಿಯಿಂದ ತಂದಾಗ ಅದನ್ನು ನಾವು ಮನೆಯಲ್ಲಿ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಸುಣ್ಣ ಸೇರಿಸ್ಕೊಂಡು ಬಿಸಿ ಮಾಡ್ಕೋಬೇಕು. ಚೆನ್ನಾಗಿ ಬಿಸಿ ಆದಮೇಲೆ ಆ ನೀರನ್ನು ಆಚೆ ಹಾಕಿ ವಾಶ್ ಮಾಡ್ಕೋಬೇಕು ಬೋಟಿನ. ಆ ಸುಣ್ಣದ ನೀರನ್ನು ಆಚೆ ಹಾಕಿ ನಾವು ಒಂದ್ಸರಿ ಬೋಟಿನೆಲ್ಲ ವಾಶ್ ಮಾಡಿ ಇಟ್ಕೊಂಡು, ಬೋಟಿನ ಸುಣ್ಣದಿಂದ ವಾಶ್ ಮಾಡೋದ್ರಿಂದ ಏನಾದರೂ ಗಲೀಜಿದೆ ಅದೆಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ. ಬೋಟಿನ ಅಂಗಡಿನಲ್ಲೇ ಕ್ಲೀನ್ ಕೊಟ್ಟಿರ್ತಾರೆ. ನಾವು ಮನೆಗೆ ಬಂದಾಗ ಒಂದ್ಸರಿ ಈ ರೀತಿ ವಾಶ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಕ್ಲೀನ್ ಆಗುತ್ತೆ. ಅವರು ವಾಶ್ ಮಾಡಿ ಕೊಟ್ಟಿಲ್ಲ ಅಂದರೆ ಬೋಟಿನ ಮನೆಗೆ ತಂದು ನಾವೇ ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ಮಟನ್ ಬೋಟಿ ಗೊಜ್ಜಿನ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಪಾತ್ರೆ ಇಟ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಚಕ್ಕೆ ಲವಂಗ ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಚಕ್ಕೆ ಲವಂಗ ಏಲಕ್ಕಿನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿನ ಸ್ವಲ್ಪ ಕಲರ್ ಬರೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಫ್ರೈ ಆಗೋಷ್ಟರಲ್ಲಿ ನಾನಿಲ್ಲಿ ನಾವು ಯಾವುದೇ ಮಸಾಲ ರುಬ್ಕೊಂಡಿರೋ ಸಹ ಬೋಟಿ ಗೊಜ್ಜಿನ ಮಾಡ್ಕೋಬೋದು. ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ನಾನು ಮಸಾಲ ರುಬ್ಕೊಂಡು ಬೋಟಿ ಗೊಜ್ಜಿನ ಮಾಡ್ತಾ ಇದ್ದೀವಿ. ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಒಂದು 2 ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ. ಜೊತೆಗೆ ಚಕ್ಕೆ ಲವಂಗ ಒಂದು ಸ್ವಲ್ಪ ಮೆಣಸು ಹಾಕ್ಕೋತಾ ಇದ್ದೀವಿ. ಬೆಳ್ಳುಳ್ಳಿ ಶುಂಠಿನೂ ಸಹ ನಾವು ಬೇಕು ಅಂದರೆ ಮಿಕ್ಸಿ ಜಾರಲ್ಲಿ ಹಾಕಿ ನುಣ್ಣಕ್ಕೆ ರುಬ್ಕೋಬೋದು. ನಾನಿಲ್ಲಿ ಸಪ್ರೇಟಾಗಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಖಾರಕ್ಕೆ ನೋಡಿಕೊಂಡು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಹಾಕ್ಕೊಂಡು ನುಣ್ಣಕ್ಕೆ ರುಬ್ಕೊಂಡು ಮಸಾಲಾನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಫ್ರೈ ಆದಮೇಲೆ ಈಗ ನಾವು ರುಬ್ಬಿಟ್ಕೊಂಡಿರೋ ಮಸಾಲಾನ ಹಾಕಿ ಅದ್ರ ಜೊತೆಗೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಒಂದು 2 ರಿಂದ 3 ಸ್ಪೂನಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನ ಹಾಕೋತಾ ಇದ್ದೀನಿ. ಇಲ್ಲಿ ಬೋಟಿ ಒಂದು 2 ರಿಂದ 3 kg ಅಷ್ಟು ಬೋಟಿ ಇರೋದ್ರಿಂದ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ನೋಡಿಕೊಂಡು ನಾವು ಇಲ್ಲಿ ಜಾಸ್ತಿ ಮಾಡ್ಕೋಬೋದು ಅಥವಾ ಕಮ್ಮಿ ಮಾಡ್ಕೋಬೋದು. ನಾನಿಲ್ಲಿ ಒಂದು 2 ರಿಂದ 3 ಸ್ಪೂನಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನ ಹಾಕಿ ಅದು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ನಾವು ಆಗಾಗ ನೋಡಿಕೊಂಡು ತಿರುಗಿಸ್ಕೊತಾ ಇರಬೇಕು. ಕೆಲವು ಸಲ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕಿದಾಗ ತಡ ಹಿಡಿದ್ಬಿಡುತ್ತೆ. ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ನಾವು ಈ ರೀತಿ ತಿರುಗಿಸ್ಕೊಂಡು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಹುರ್ಕೋಬೇಕು.
ತೊಳೆದಿಟ್ಕೊಂಡಿರೋ ಬೋಟಿನ ಕುಕ್ಕರ್ಗೆ ಹಾಕಿ ಒಂದು 2-3 ವಿಷಿಲು ನಾನು ಬೇಯಿಸಿಟ್ಕೊಂಡಿದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಆ ಬೋಟಿ ಗೊಜ್ಜನ್ನ ಬೇಯಿಸಿಟ್ಕೊಂಡಿದ್ದೀನಿ ಕುಕ್ಕರಲ್ಲಿ ಬೇಯಿಸಿಟ್ಕೊಂಡಿರೋ ಬೋಟಿ ಗೊಜ್ಜನ್ನ ನೀರನ್ನು ಈ ರೀತಿ ಫಿಲ್ಟರ್ ಮಾಡ್ಕೋತಾ ಇದ್ದೀವಿ. ಒಂದು ಸ್ವಲ್ಪ ನೀರು ಜಾಸ್ತಿ ಇರೋದ್ರಿಂದ ಸಪ್ರೇಟಾಗಿ ಬೇಯಿಸಿಟ್ಕೊಂಡಿರೋ ನೀರನ್ನು ತೆಗೆದಿಟ್ಕೊಂಡು ನಾವು ಗ್ರೇವಿ ಮಾಡ್ಕೋಬೇಕಾದ್ರೆ ಸಾಲಿಲ್ಲ ಅಂದರೆ ನಾವು ಅದೇ ನೀರನ್ನು ಬಳಸ್ಕೋಬೋದು. ಈಗ ಇದಕ್ಕೆ ಹಸಿ ಬಟಾಣಿ ಹಾಕೋತಾ ಇದ್ದೀನಿ. ಪೇಸ್ಟ್ ಎಲ್ಲ ಹಸಿ ವಾಸನೆ ಹೋಗೋರು ಹುರ್ಕೊಂಡಿದ್ದಾದಮೇಲೆ ಹಸಿ ಬಟಾಣಿ ಹಾಕ್ಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ. ತಿನ್ಬೇಕಾದ್ರೆ ನಮಗೆ ಬಟಾಣಿ ಸಿಗ್ತಾಯಿದ್ರೆ ಬೋಟಿ ಗೊಜ್ಜು ಟೇಸ್ಟು ತುಂಬ ರುಚಿಯಾಗಿರುತ್ತೆ. ನಾವು ಹಸಿ ಬಟಾಣಿ ಇಲ್ಲ ಅಂದರೆ ಒಣ ಬಟಾಣಿನ ನೆನೆಸ್ಬಿಟ್ಟು ಸಹ ಹಾಕ್ಕೋಬೋದು. ಬೇಯಿಸ್ಬಿಟ್ಟು ಹಸಿ ಬಟಾಣಿ ಹಾಕಿ ಮಸಾಲ ಜೊತೆ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಈಗ ನಾವು ಬೇಯಿಸಿಟ್ಕೊಂಡಿರೋ ಬೋಟಿನ ಹಾಕ್ಕೋತಾ ಇದ್ದೀವಿ. ನಾವು ಬೋಟಿನ ಮೊದಲೇ ಉಪ್ಪು ಹಾಕಿ ಕುಕ್ಕರಲ್ಲಿ 2-3 ವಿಷಿಲ್ ಬೇಯಿಸ್ಕೊಂಡಿರೋದ್ರಿಂದ ಬೇಗನೆ ಬೋಟಿ ಗೊಜ್ಜು ರೆಡಿ ಆಗಿಬಿಡುತ್ತೆ. ನಾವು ಮೊದಲೇ ಬೇಯಿಸಿಟ್ಕೊಂಡಿರೋದ್ರಿಂದ ಬೋಟಿನ ಹಾಕ್ಕೊಂಡಿದ್ದಾದಮೇಲೆ ಇದಕ್ಕೆ 3-4 ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕೋತಾ ಇದ್ದೀನಿ. ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ಧನಿಯಾ ಪೌಡರು ಜಾಸ್ತಿ ಹಾಕ್ಕೋತಾ ಇದ್ದೀವಿ. ಧನಿಯಾ ಪೌಡರ್ನ ನಾವು ರುಬ್ಕೊಂಡಾದರೂ ರುಬ್ಕೋಬೋದು. ನಾವಿಲ್ಲಿ ಹಾಗೆಯೇ ಧನಿಯಾ ಪೌಡರ್ನ ಹಾಕ್ಕೋತಾ ಇದ್ದೀವಿ. ಒಂದು 3-4 ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕಿ ಖಾರಕ್ಕೆ ನಾವು ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಲಾಸ್ಟಲ್ಲಿ ನೋಡಿಕೊಂಡು ಬೇಕು ಅಂದರೆ ನಾವು ಖಾರದ ಪುಡಿನ ಹಾಕ್ಕೋಬೋದು. ಧನಿಯಾ ಪೌಡರ್ ಹಾಕಿ ಮಸಾಲ ಎಲ್ಲ ಮಿಕ್ಸ್ ಆಗೋ ಹಾಗೆ ಬೋಟಿನ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಗಟ್ಟಿಯಾಗೋವರೆಗೂ ನಾವು ಬೇಯಿಸ್ಕೋಬೇಕು. ಬಟಾಣಿ ಬೇಯಬೇಕು ಆ ಬೋಟಿ ಜೊತೆ. ಇದಕ್ಕೆ ನಾನು 1/4 ಚಿಪ್ಪಷ್ಟು ಹಸಿ ಕೊಬ್ಬರಿನ ರುಬ್ಬಿ ನುಣ್ಣಕ್ಕೆ ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಬೋಟಿ ಗೊಜ್ಜು ಕುದೀತಾ ಇದೆ. ಇದು ತುಂಬ ನೀರಾಗಿದ್ದೀರ ಒಂದು ಸ್ವಲ್ಪ ಗಟ್ಟಿಯಾಗಬೇಕು. ಅದುವರೆಗೂ ನಾವು ಬೋಟಿನ ಬೇಯಿಸ್ಕೋಬೇಕು ಮಸಾಲ ಜೊತೆ. ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು. ಉಪ್ಪನ್ನು ಸೇರಿಸ್ಕೊಂಡು ನಾವು ರುಬ್ಬಿಟ್ಕೊಂಡಿರೋ ಕೊಬ್ಬರಿ ಪೇಸ್ಟನ್ನು ಹಾಕೋತಾ ಇದ್ದೀನಿ. ನಾನಲ್ಲಿ ಒಂದು 1/4 ಚಿಪ್ಪಷ್ಟು ಹಸಿ ಕೊಬ್ಬರಿನ ನುಣ್ಣಕ್ಕೆ ರುಬ್ಕೊಂಡಿದ್ದೀವಿ. ನಾವು ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ಕೊಬ್ಬರಿ ಜಾಸ್ತಿನೂ ಹಾಕ್ಕೋಬೋದು. ರುಬ್ಬಿಟ್ಕೊಂಡಿರೋ ಕೊಬ್ಬರಿನ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಮಸಾಲಾನ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಬೇಕು ಅಂದರೆ ನಾವು ಖಾರದ ಪುಡಿ ಮತ್ತು ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೋತಾ ಇದ್ದೀವಿ. ಗರಂ ಮಸಾಲ ಹಾಕೋದ್ರಿಂದ ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ. ಟೇಸ್ಟು ತುಂಬ ರುಚಿಯಾಗಿರುತ್ತೆ. 1 ಸ್ಪೂನಷ್ಟು ಗರಂ ಮಸಾಲ ಹಾಕಿ ಖಾರಕ್ಕೆ ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡಿದ್ದೀವಿ. ಲಾಸ್ಟಲ್ಲಿ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ನಾವು ಆಲ್ರೆಡಿ ಬೋಟಿ ಬೇಯಿಸುವಾಗ ಉಪ್ಪು ಹಾಕಿರೋದ್ರಿಂದ ಬೇಕು ಅನಿಸಿದ್ರೆ ಲಾಸ್ಟಲ್ಲಿ ಮಸಾಲ ಜೊತೆ ನೋಡಿಕೊಂಡು ಒಂದು ಸ್ವಲ್ಪ ಉಪ್ಪನ್ನು ಸೇರಿಸಿ ಈ ರೀತಿ ಮೀಡಿಯಮ್ ಆಗಿ ಗಟ್ಟಿಯಾಗೋ ಹಾಗೆ ಕುದಿಸ್ಕೋಬೇಕು. ಕುದಿಸ್ಕೊಂಡ್ರೆ ಬೋಟಿ ಗೊಜ್ಜು ರೆಡಿ ಆಗುತ್ತೆ. ತುಂಬ ನೀರಾಗಿರ್ತೀರ ಈ ಅದಕ್ಕೆ ಬರೋವರೆಗೂ ಕುದಿಸ್ಕೊಂಡು ಸ್ಟವ್ ಆಫ್ ಮಾಡಿಕೊಂಡು ಲಾಸ್ಟಲ್ಲಿ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಸೇರಿಸಿ ಮಿಕ್ಸ್ ಮಾಡಿಕೊಂಡ್ರೆ ಬೋಟಿ ಗೊಜ್ಜು ರೆಡಿ ಆಗುತ್ತೆ. ಇದನ್ನು ನಾವು ದೋಸೆ ಜೊತೆ ತಿನ್ಬೋದು, ಚಪಾತಿ ಜೊತೆನೂ ತಿನ್ಬೋದು, ಮುದ್ದೆಗೂ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೂ ಸಹ ಮಟನ್ ಬೋಟಿ ಗೊಜ್ಜು ತುಂಬ ರುಚಿಯಾಗಿರುತ್ತೆ. ಈ ರೆಸಿಪೀಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.